केसीएन में आपका स्वागत है। मैं किंग हमीद। ಆಡಳಿತ ವರ್ಗ ಕಾರ್ಮಿಕ ವಿರೋಧಿ ನೀತಿಗೆ, ಆಡಳಿತ ಸಂಘ ವಿರೋಧಿ ನೀತಿಗೆ ವೇತನ ಪರಿಷ್ಕರಣೆ ತಕ್ಷಣ ಜಾರಿಯಾಗಲಿ. ಲಾಲ್ ಜೆಂಡಾ ಬೇಕೇ ಬೇಕು, ಏನೇ ಬರಲಿ ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು, ಏನೇ ಬರಲಿ ಲಾಲ್ ಜೆಂಡಾ ಸಿಎಸ್ಐ ಹಾಸ್ಪಿಟಲ್ ಯೂನಿಯನ್ಗೆ ನಮ್ಮ ನ್ಯಾಯವಾದ ಬೇಡಿಕೆಗಳು, ನಮ್ಮ ನ್ಯಾಯವಾದ ಬೇಡಿಕೆಗಳು ಉಳಿದಿರುವ 4 ತಿಂಗಳ ವೇತನ ತಕ್ಷಣ ಜಾರಿಯಾಗಲಿ. ಉಳಿದಿರುವ 4 ತಿಂಗಳ ವೇತನ ತಕ್ಷಣ ಜಾರಿಯಾಗಲಿ. ವೇತನ ಪರಿಷ್ಕರಣೆ ಜಾರಿಯಾಗಲಿ. ಬೇಕೇ ಬೇಕು. ಹೋರಾಟ 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 ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನಮ್ಮ ನ್ಯಾಯ. ರಾಮು ಅಂತ ಸರ್, ನಾನು AITUC ಕಾರ್ಯದರ್ಶಿ, ಮೈಸೂರು ಜಿಲ್ಲಾ ಸಮಿತಿ. ಈ ಸಂಘಟನೆ ಪ್ರಾರಂಭ ಆಗಿ 48 ವರ್ಷಗಳಾಗಿದೆ. ನಮ್ಮ ಹತ್ರ AITUCನಲ್ಲಿ ರಿಜಿಸ್ಟರ್ ಆಗಿ 48 ವರ್ಷಗಳಾಗಿದೆ. 48 ವರ್ಷಗಳಿಂದ ನಾವು ಈ ಸಂಘಟನೆಯಲ್ಲಿ ಕಾರ್ಮಿಕರನ್ನ ಸಂಘಟಿಸ್ಕೊಂಡು ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡಿಸ್ಕೊಂಡು ಬರ್ತಾ ಇದ್ವಿ. ಸುಮಾರು 10 ವೇತನ ಪರಿಷ್ಕರಣೆಗಳನ್ನ ಹಿಂದೆ ಇದ್ದ ಆಡಳಿತ ವರ್ಗ ಮಾಡಿದೆ. ಹಿಂದೆ ಇದ್ದ ಆಡಳಿತ ವರ್ಗ ಬಹಳ ಚೆನ್ನಾಗಿ ಕಾರ್ಮಿಕರ ಸಮಸ್ಯೆಗಳನ್ನ ಅರ್ಥಕೊಂಡು ನಮ್ಮ ವೇಜ್ ಡಿಮ್ಯಾಂಡ್ಗಳನ್ನ ಚರ್ಚೆ ಮಾಡಿ ಜಾರಿಗೆ ತರ್ತಾ ಇತ್ತು. ಆ ರೀತಿ ಜಾರಿಗೆ ತರ್ತಾ ಇದ್ದಂತ ಆಡಳಿತ ವರ್ಗ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂತ ಅಧಿಕಾರಿಗಳು ಅವರ ದಬ್ಬಾಳಿಕೆ, ಅವರ ದೌರ್ಜನ್ಯ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ದುಡಿದಂತ ವೇತನವನ್ನು ಕೊಡೋದಿಲ್ಲ. ಮತ್ತೆ ಪ್ರಾವಿಡೆಂಟ್ ಫಂಡ್, ಭವಿಷ್ಯ ನಿಧಿ ಹಣ ನಮ್ಮಿಂದ ಹಿಡಿತಾರೆ. ಅವರು ಅದಕ್ಕೆ ಈಕ್ವಲ್ ಅಮೌಂಟ್ ಹಾಕಿ PF ಆಫೀಸಿಗೆ ಕಟ್ಟಬೇಕು. ಅದನ್ನು ಸಹ 2-3 ವರ್ಷಗಳಿಂದ ಕಟ್ಟಿಲ್ಲ. ESI ದುಡ್ಡು ಹಿಡಿತಾರೆ, ESIಗೆ ದುಡ್ಡು ಕಟ್ಟಲ್ಲ. ಈ ರೀತಿ ಎಲ್ಲ ಅವ್ಯವಹಾರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆ ದುಡ್ಡೆಲ್ಲ ಎಲ್ಲಿಗೋಯ್ತು, ಯಾರು ತಿಂದ್ರು ಇದುವರೆಗೂ ಗೊತ್ತಿಲ್ಲ. ನಾವು ಯೂನಿಯನ್ ನಿಂದ ಲೆಟರ್ ಅಲ್ಲಿ ಬರ್ದು ಈ ಅನ್ಯಾಯಗಳನ್ನ ತಕ್ಷಣ ನಿಲ್ಲಿಸ್ಬೇಕು, ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಕಾರ್ಮಿಕರಿಗೆ ದುಡಿದಂತ ವೇತನ ಆಯಾ ಕಾಲಕ್ಕೆ ನಿಗದಿಪಡಿಸಿರೋ ದಿನಾಂಕಕ್ಕೆ ನೀವು ಕೊಡಬೇಕು ಅಂತ ಎಲ್ಲ ಹೇಳಿ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ. ಇದು ಆಸ್ಪತ್ರೆ, ನಿಮಗ್ ಗೊತ್ತಿದೆ, ಮಾಧ್ಯಮದವರು ನಿಮ್ಗೇನು ಹೇಳ್ಬೇಕಾಗಿಲ್ಲ. ಏನ್ ಗೊತ್ತಿದೆ, ಆಸ್ಪತ್ರೆಗಳಲ್ಲಿ ಸ್ಟ್ರೈಕ್ ಮಾಡೋದು ಬಹಳ ಕಷ್ಟ. ಯಾಕೆ ಅಂದ್ರೆ ಬರ್ತಕ್ಕಂತ ಸಾರ್ವಜನಿಕರು, ಪೇಷಂಟ್ಗಳು ಯಾವ ಸ್ಥಿತಿಯಲ್ಲಿ ಇರ್ತಾರೆ, ಡಾಕ್ಟರ್ಗಳು, ವೈದ್ಯರು, ನರ್ಸ್ಗಳು ಟ್ರೀಟ್ ಮಾಡಿ ಅವ್ರನ್ನ ವಾಸಿ ಮಾಡಿ ಕಳಿಸ್ಬೇಕು ಅನ್ನೋದು ಮೇನ್ ಉದ್ದೇಶ. ಇಂಥ ಆಸ್ಪತ್ರೆಗಳಲ್ಲಿ ಮುಷ್ಕರ ಅನ್ನೋ ಅಸ್ತ್ರವನ್ನ ಉಪಯೋಗಿಸಿದ್ರೆ ತುಂಬಾ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆಡಳಿತ ವರ್ಗದ ಜೊತೆ ಸೌಹಾರ್ದಯುತವಾಗಿ ರಿಕ್ವೆಸ್ಟ್ ರೂಪದಲ್ಲೇ ಬಂದ್ವಿ. ನಾವು ಬರೆದಿರ್ತಕ್ಕಂತ ಲೆಟರ್ಗಳು 12 ಲೆಟರ್ಗಳಲ್ಲೂ ನೀವು ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ, ಕಾರ್ಮಿಕರಿಗೆ ಯಾವುದೇ ಅನುಕೂಲ ಮಾಡ್ತಾ ಇಲ್ಲ, ರಿಟೈರ್ಡ್ ಆಗಿರೋರಿಗೆ ಗ್ರಾಜ್ಯುಯಿಟಿ ಕೊಟ್ಟಿಲ್ಲ, ಮತ್ತೆ ವೇತನ ಪರಿಷ್ಕರಣೆ ಮಾಡಿಲ್ಲ,
ಈ ರೀತಿ ನಾವು 12 ಲೆಟರ್ಗಳನ್ನ ಬರೆದಿದ್ದೀವಿ. ಅದು ಇತ್ತೀಚಿನ ದಿನಗಳಲ್ಲಿ ಲೆಟರ್ ಬರೆದು ಏನು ಮಾಡಿಲ್ಲ ಅಂತ ಹೇಳಿ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಕಳೆದ 3 ತಿಂಗಳಿಂದ ಅದನ್ನು ಸಹ ತಿಳಿಸಿದ್ವಿ. ಆದರೆ ಮುಷ್ಕರ ನಾಳೆ ಅನ್ನೋ ಹಾಗೆ ಏನೋ ಒಂದು ಸಬೂಬ್ ಹೇಳ್ಬಿಟ್ಟು ನಮ್ಮನ್ನ ಹಾಗೆ ಸಾಗಾಕಿ ಇನ್ನೊಂದು ಸ್ವಲ್ಪ ದಿನ ಇರಿ, ಆಗೋಯ್ತು, ಬಂದ್ಬಿಡ್ತೀವಿ, ಕೊಟ್ಬಿಡ್ತೀವಿ, ನಾಳೆ ಬರ್ತಾರೆ ಹೀಗೆ ಹೇಳ್ಕೊಂಡು ತಳ್ಳಿದ್ರು. ಇವತ್ತು ನೋಡಿ, ಇವತ್ತು ಮುಷ್ಕರ ಮಾಡಕ್ ಲೆಟರ್ ಕೊಟ್ಟಿದ್ದೀವಿ, ಪತ್ರಿಕೆಗಳಿಗೂ ಮಾಧ್ಯಮಗಳಿಗೂ ಕೊಟ್ಟಿದ್ದೀವಿ, ಎಲ್ಲಾ ಮಾಡಿದೀವಿ. ಆದ್ರೂ ಸಹ ಒಬ್ಬ ಅಧಿಕಾರಿ ಆಫೀಸಿಗೆ ಬಂದಿಲ್ಲ. ಅವ್ರಿಗೆ ಗೊತ್ತು ಇಲ್ಲಿ ಬಂದ್ರೆ ಜನಗಳನ್ನ ಫೇಸ್ ಮಾಡ್ಬೇಕಾಗತ್ತೆ, ನೀವು ಬರ್ತೀರಾ, ಪತ್ರಿಕೆಯವ್ರಿಗೆ ನಾನು ಏನ್ ಉತ್ತರ ಕೊಡ್ಲಿ ಅನ್ನೋದು ಅವ್ರಿಗೆ ಗೊತ್ತಾಗೇನೆ ಬೇಕು ಅಂತಾನೆ ಇವತ್ತು ಬಂದಿಲ್ಲ. ಯಾರು ಅಧಿಕಾರಿಗಳೇ ಬಂದಿಲ್ಲ. ಸಪೋಸ್ ನಾವ್ ಯಾರು ಲೀಡರ್ಗಳು ನಾವು ಮಾತಾಡ್ಬೇಕು ಅಂದ್ರೆ ಯಾರ ಹತ್ರ ಮಾತಾಡ್ಬೇಕು? ಅಂತ ಪರಿಸ್ಥಿತಿನ ನಿರ್ಮಾಣ ಮಾಡಿರೋದು ಆಡಳಿತ ವರ್ಗ. ಇದರಲ್ಲಿ ಕಾರ್ಮಿಕರು ಕಿಂಚಿತ್ತೂ ತಪ್ಪಿಲ್ಲ. ಮುಷ್ಕರ ಮಾಡ್ತಾರೆ. ಇವತ್ತು ಸಾರ್ವಜನಿಕರಿಗೆ ಮೆಷಿನ್ ಹಾಸ್ಪಿಟಲ್ ಕಾರ್ಮಿಕರಿಗೆ ಸಂಬಳ ಕೊಡ್ತಾ ಇದ್ದಾರಾ ಇಲ್ವಾ ಒಂದು ಗೊತ್ತಿಲ್ಲ. ಸಾರ್ವಜನಿಕರಿಗೆ ನಾವ್ ಯಾಕೆ ತಿಳ್ಸಕ್ ಹೋಗೋಣ? ತಿಳಿಸಿಲ್ಲ. ಇವತ್ತು ಬೇರೆ ದಾರಿನೇ ಇಲ್ಲ, ಅನ್ಯತಾ ದಾರಿ ಇಲ್ದೇನೆ ಮುಷ್ಕರದ ಒಂದು ನೋಟಿಸ್ ಅನ್ನ ಕೊಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್, ಲೇಬರ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀವಿ. ಆ ಲೇಬರ್ ಡಿಪಾರ್ಟ್ಮೆಂಟ್ ಇಂದಾನು ಯಾರು ಬಂದಿಲ್ಲ. ಬಹಳ ಮುಖ್ಯವಾಗಿ ತಮ್ಮ ಗಮನಕ್ಕೆ ತರೋದೇನೆಂದ್ರೆ, ಈ ಸಾರ್ವಜನಿಕ ವ್ಯವಸ್ಥೆನಲ್ಲಿ ಇರ್ತಕ್ಕಂತ ನಮ್ಮ ರಾಜಕೀಯ ಪಟುಗಳು, ಯಾರು ಕಾರ್ಪೊರೇಟರ್ ಇರ್ಬೋದು ಅಥವಾ ರಾಜಕಾರಣಿ ಇರ್ಬೋದು, MLA ಇರ್ಬೋದು, ನಿಮ್ಮ ಕಷ್ಟ ಏನು, ಯಾತಿಗೆ ಹೋರಾಟ ಮಾಡ್ತಾ ಇದ್ದೀರಾ ಅನ್ನುವ ಒಂದೇ ಒಂದು ಪ್ರಶ್ನೆಯನ್ನ ಎತ್ಕೊಂಡು ಬಂದಿಲ್ಲ. ಅದೇ ನೋಡಿ, ಅವರು ಮತ ಕೇಳ್ಬೇಕಾದ್ರೆ ಮನೆ ಬಂದು ಕಾಲ್ ನಮಸ್ಕಾರ ಮಾಡ್ಕೊಂಡು ಮತ ಕೇಳ್ತಾರೆ. ಮತ ಗೆದ್ದ ಮೇಲೆ ಒಂದು ದಿನಾನು ಈ ಕಡೆ ತಿರುಗಿ ನೋಡಲ್ಲ. ಅಟ್ಲೀಸ್ಟ್ ಅವರು ಒಂದ್ ಸಭೆ ಕರೆದು ಆಡಳಿತ ವರ್ಗಕ್ಕೆ ಹೇಳ್ಬೇಕು. ಏನ್ ಹೇಳ್ಬೇಕು? ನೋಡ್ರಿ, ಇದು ಸರಿಗಿಲ್ಲ ಮಾಡ್ತಾ ಇರೋದು, ಅವ್ರು ಕೇಳಿರೋದೆಲ್ಲ ಕರೆಕ್ಟ್ ಆಗಿದೆ, ದಯವಿಟ್ಟು ಅದನ್ನ ಕೊಡಿ, ಫುಲ್ಫಿಲ್ ಮಾಡಿ. ಈ ತರ ಅವ್ರೇನಾದ್ರು ಬಂದ್ರೆ, ಇವ್ರು ಫೋನ್ ಮಾಡಿದ್ರೆ, ನಮ್ಮ ಹಿರಿಯರು ಶೇಷಾದ್ರಿ ಅಂತ ಇದ್ದಾರೆ, ನಮ್ಮ AITC ನಾಯಕರು, ಅವ್ರು ಬಂದು ಅವರೇ ಎಲ್ಲ ನೋಡ್ಕೋತಾ ಇರೋದು. ಚರ್ಚೆ ಮಾಡಿ ಮುಗಿತಾ ಅಂದ್ರೆ ಇಷ್ಟು ಯಾಕೆ ನಾವು ಎಮೋಷನಲ್ಲಿ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಹೇಳ್ತೀವಿ ಅಂದ್ರೆ, ನಮ್ಮ ಯೂನಿಯನ್ ಇಂದ ನಾವ್ ಏನೇನು ಕಾರ್ಯಕ್ರಮ ಹಮ್ಕೋಬೇಕು ಎಲ್ಲ ಮಾಡಿದೀವಿ. ಅಂತಿಮವಾಗಿ ಇವತ್ತು ಹೊರಗಡೆ ಬಂದು ನಿಂತಿದ್ದೀವಿ. ಈ ಪರಿಸ್ಥಿತಿಲೂ ಸಹ ಆಡಳಿತ ವರ್ಗದಲ್ಲಿ ಒಬ್ಬ HR ಆಗ್ಲಿ, ಒಬ್ಬ ಮ್ಯಾನೇಜರ್ ಆಗ್ಲಿ ಇಲ್ಲಿಗೆ ಬಂದಿಲ್ಲ ಅಂದ್ರೆ ಇನ್ ಯಾರಿಗೆ ನಾವು ಹೇಳ್ಬೇಕು? ನೀವೇ ಹೇಳಿ. ನಿಮ್ಮಂತ ಮಾಧ್ಯಮದವ್ರ ಮುಂದೆ ಹೇಳ್ತಾ ಇದೀವಿ. ಯಾಕೆ ಅಂದ್ರೆ, ನೀವು ಪ್ರಕಟಣೆ ಮಾಡಿ, ಪತ್ರಿಕೆಗಳಲ್ಲಿ, ಮುಖಪುಟಗಳಲ್ಲಿ ವರದಿ ಮಾಡಿ, ಅಟ್ಲೀಸ್ಟ್ ಮೈಸೂರಿನ ಸಾರ್ವಜನಿಕರಿಗೆ, ಮೈಸೂರಿನ MLAಗಳಿಗೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ.